ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಕೆಲವೊಬ್ರು ಅವ್ರ ಲೈಫಲ್ಲಿ ನಡೆದ ಕೆಟ್ಟ ಘಟನೆಗಳನ್ನ ನೆನಪು ಮಾಡ್ಕೊಂಡು ತುಂಬ ಕೊರಗ್ತಾ ಇರ್ತಾರೆ. ಸ್ನೇಹಿತರೆ ಒಂದು ನೆನಪಲ್ಲಿಟ್ಕೊಳ್ಳಿ, ನಡೆದು ಹೋದ ಘಟನೆ, ನಡೆದು ಹೋದ ಸಮಯ, ನಡೆದು ಹೋದ ದಿನ ಅದು ಯಾವುದು ಮತ್ತೆ ಬರೋದಿಲ್ಲ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ. ನೋಡಿ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಇವಾಗ ನೀವೇನು ಕಳೀತಾ ಇದ್ದೀರಲ್ವಾ, ಈ ದಿನ ನೀವು ಆಕ್ಟಿವ್ ಆಗಿರೋದಿಲ್ಲ. ಸುಮ್ಮನೆ ಹಾಗೆ ದಿನಗಳು ವೇಸ್ಟ್ ಆಗ್ತಾ ಹೋಗ್ತಾ ಇರ್ತವೆ. ಹಾಗಾಗಿ ನಮ್ಮ ಲೈಫ್ ಮೇಲೆ ನಮಗೆ ಪ್ರೀತಿ ಇರಬೇಕು, ಒಂದು ಉತ್ಸಾಹ ಇರಬೇಕು. ಇನ್ನೊಂದು ಇದಕ್ಕೆ ಉಪಾಯ ಏನಂದ್ರೆ ಸ್ನೇಹಿತರೆ, ಮರಿಬೇಕು ಅಂದರೆ ನೀವು ಏನಾದ್ರು ಒಂದು ಗುರಿ ಇಟ್ಕೊಳ್ಳಿ. ಅದು ಯಾವುದಾದ್ರೂ ಆಗಿರ್ಬೋದು. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ. ಅಂದರೆ ಅದು ಬೇಗ ಇವತ್ತು ನಾಳೆ ನಾಡಿದ್ದು ಮುಗಿಯೋ ಥರ ಇರಬಾರ್ದು. ಅದು ತುಂಬ ದಿವಸ ಸ್ವಲ್ಪ ಲಾಂಗ್ ಟೈಮ್ ಇರೋ ಥರ ಒಂದು ಗುರಿಯನ್ನು ಇಟ್ಕೊಳ್ಳಿ. ಈ ಗುರಿಯನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಮುಂದಾಲೋಚನೆ ಜಾಸ್ತಿ ಮಾಡ್ತೀರಾ. ಅಂದರೆ ನಾಳೆ ದಿನಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಆಗ ಕಹಿಯಾದ ಘಟನೆಗಳು ನಿಮಗೆ ನೆನಪು ಬರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಲೈಫು ತುಂಬ ಅಂದರೆ ತುಂಬಾನೇ ಚಿಕ್ಕದು. ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ಶಕ್ತಿ ಇದ್ದಾವೆ. ದೇವರು ನಮಗೆ ದೊಡ್ಡ ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ. ಯಾವುದೋ ಒಂದು ಘಟನೆ ನಡೀತು ಅಂತ ಹೇಳಿ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ಕೊಂತ ಕೂತ್ಕೊಳ್ಳೋದು ನಿಜವಾಗ್ಲೂ ನಮ್ಮದೊಂದು ದಡ್ಡತನನೇ ಅಂತಾನೆ ಹೇಳ್ಬೋದು. ಎಲ್ರ ಲೈಫಲ್ಲಿ, ಪ್ರತಿಯೊಬ್ಬರ ಲೈಫಲ್ಲಿ ಕಹಿಯಾದ ಘಟನೆಗಳು ಆಗೇ ಆಗ್ತವೆ. ಅವುಗಳನ್ನು ಯಾವ ರೀತಿ ನಾವು ಫೇಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಮತ್ತು ಯಾರು ತುಂಬ ಭಾವನಾತ್ಮಕವಾದ ಜೀವಿಯಾಗಿರ್ತಾರೋ ಅವರು ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ನನ್ನ ಒಂದು ಸಜೆಷನ್ ಏನಂದರೆ, ಮೆಂಟಲಿ ಸ್ಟ್ರಾಂಗ್ ಆಗಿರಿ.